ಕೊಡ್ತಾ ಇಲ್ಲ ಸ್ವಾಮಿ. ನೀವು ಇರ್ತಕ್ಕಂಥ ಇಲ್ಲಿ ಲೂಟಿ ಹೊಡಿತಾ ಇದ್ದೀರಲ್ಲ ಸ್ವಾಮಿ. ನಿಮ್ಗೆ ಮಾನ ಮರ್ಯಾದೆ ಏನಿಲ್ವಾ ಸ್ವಾಮಿ? ನಾವೆಲ್ಲ ಹೋಗ್ಬೇಕು ಸ್ವಾಮಿ. ನಿಮ್ಮ MLA ಕೇಳ್ಬೇಕು ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ. ಯಾಕಂದ್ರೆ ನೀವು ಅವ್ರಿಗೆ ಓಟ್ ಹಾಕಿದ್ರ. ಬಹುಶಃ ದೊಡ್ಡಬಳ್ಳಾಪುರದ MLA ಭಾರತೀಯ ಜನತಾ ಪಕ್ಷದ ದಿ ಗ್ರೇಟ್ ಹೌದು, ಕರ್ನಾಟಕದ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ದಿ ಗ್ರೇಟ್. ಪ್ರಶ್ನೆ ಮಾಡಿ ಅವ್ರೇನ್ ಮಾಡ್ತಾರ್ರಿ? ಪ್ರಶ್ನೆ ಮಾಡೋದಲ್ಲ, ಒಳ್ಳೆ ಪಟ್ಟಿ ಇಟ್ಕೋಬೇಕು ನೀವು. 100% ನಾವು ಇಟ್ಕೊಂಡು ಕೇಳ್ತೀವಿ. ಯಾಕೆ ಸ್ವಾಮಿ ನೀವು ಇದನ್ನ ವಿರೋಧ ಮಾಡ್ಬೇಕು ಅಂತ ಹೇಳಿ ಮೊನ್ನೆ DK ಶಿವಕುಮಾರ್ ಮೇಲೆ ಅವರೇ ವಿರೋಧ ಮಾಡಿದಾರಲ್ಲ ಸರ್. ಎಲ್ಲಿ ಕಾಣ್ತಾ ಇಲ್ಲ, ವಾಯ್ಸ್ ಕಾಣ್ತಾ ಇಲ್ಲ. ಈಗ ಕಾಣ್ತಾ ಇಲ್ಲ, ಏನು ಅಡ್ಜಸ್ಟ್ಮೆಂಟ್ ಆಗಿರ್ಬೋದು. ನಾವು ಈಗಲೂ ಪ್ರಶ್ನೆ ಮಾಡ್ತೀವಿ. ನಾವು ಒಬ್ಬ ರೈತ ಸಂಘಟನೆಗೆ ನಾವು ಪ್ರಶ್ನೆ ಮಾಡ್ತೀವಿ. ಅವ್ರು ಏನ್ ಹೇಳಿದ್ದಾರೆ, ಪ್ರತಿದಿನ 70 ಗಾಡಿ ಮಾತ್ರ ಬಿಡ್ಕೊಂತೀವಿ ಅಂತ ಹೇಳಿದ್ದಾರೆ. ನಾವ್ ಹೇಳೋದಿಷ್ಟೇ, ದಯವಿಟ್ಟು ಸಮಯ ಒಬ್ಬ ಪಂಚಾಯತಿಯಿಂದ ಒಬ್ಬ ನೇಮಿಸಿ 70 ಗಾಡಿಗಳನ್ನ ಹೆಚ್ಚಾಗಿ ಇವತ್ತು ಬಿಡ್ಕೊಂಡು ಇವರು ದೊಡ್ಡ ಮಾಫಿಯಾ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದ ಶಾಸಕರಾದ ಧೀರಜ್ ಮುನಿರಾಜ್ರವರೇ, ತಾವು ಯುವಕರಿದ್ದೀರಾ, ಮೊದಲ ಬಾರಿ ಶಾಸಕರಿದ್ದೀರಾ, ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಿದ್ದೀರಾ. ನಿಮ್ಮ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನಿಮ್ಮ ಊರಿನವ್ರು ಬಂದಿದ್ದಾರೆ, ಅವರ ಪರಿಸ್ಥಿತಿಯನ್ನು ತೋರಿಸಿದ್ದಾರೆ. ತಾವು ಒಳ್ಳೆ ಮನೇಲಿದ್ದೀರಾ, AC ಮನೇಲಿದ್ದೀರಾ, ಕೋಟ್ಯಾಂತರ ರೂಪಾಯಿಯಲ್ಲಿ ನೂರಾರು ಎಕರೆ ಜಾಗವನ್ನು ಮಾಡಿದ್ದೀರಾ. ನೀವೇನೋ ಒಳ್ಳೆ ನೀರು ಕುಡಿತೀರಾ. ಅವ್ರ ಪರಿಸ್ಥಿತಿ ನೋಡಿ. ನೀವು MLA ಆಗಿದ್ದೀರಾ, ನಾವು ನಿಮಗೆ ಪ್ರಶ್ನೆಯನ್ನು ಮಾಡ್ತೀವಿ. ಅವರೆಲ್ಲರೂ ನಿಮ್ಮ ಮತದಾರರು. ನಿಜವಾಗ್ಲೂ ನೀವು ಒಬ್ಬ ಯುವ ಶಾಸಕರಾಗಿದ್ದರೆ ಜನರಿಗೆ ಉತ್ತರದಾಯಿತವಾಗಿ ಅವರಿಗೆ ಒಳ್ಳೆ ಕುಡಿಯೋ ನೀರು ವ್ಯವಸ್ಥೆಯನ್ನು ಮಾಡಿ ಅಂತ ನಾವು ನ್ಯೂಸ್ 18 ಮುಖಾಂತರ ಕೇಳ್ಕೊಳ್ತೀವಿ. ಎಸ್ ಸರ್. ದೊಡ್ಡಬಳ್ಳಾಪುರ ಒಂದೇ ಅಲ್ಲ, ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ 5 ಘನತ್ಯಾಜ್ಯ ಘಟಕಗಳಿದ್ದಾವೆ. ಇನ್ನೊಂದು ನಿಮ್ಗೆ ಮುಖ್ಯವಾಗಿ ಹೇಳ್ತೀನಿ ಅಂದರೆ, ಲಿಂಗದೀರ್ನಹಳ್ಳಿ, ತಲಗಟ್ಟಪುರ ಹತ್ರ ಲಿಂಗದೀರ್ನಹಳ್ಳಿ ಇದೆಯಲ್ಲ, ಒಂದು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಅಲ್ಲಿ ನಮ್ಮ ಘನತ್ಯಾಜ್ಯ ಘಟಕ ಇದೆ. ಮಾನ್ಯ ಅರಣ್ಯ ಸಚಿವರು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ, ನಾವು ಸಾಕಷ್ಟು ಬಾರಿ ಕಂಪ್ಲೇಂಟ್ ಸಹ ಮಾಡಿ ಎನ್ಕ್ರೋಚ್ಮೆಂಟ್ ಅಲ್ಲಿ ಇರತಕ್ಕಂತಹ ಘನತ್ಯಾಜ್ಯ ಘಟಕಗಳನ್ನ ಸಹ ಬರೀ ಘನತ್ಯಾಜ್ಯ ಹೇಳ್ತಿರಲ್ರಿ. ಬೆಂಗಳೂರಲ್ಲಿ ಎಷ್ಟು ಲ್ಯಾಂಡ್ ಮಾಫಿಯಾ ಆಗಿದೆ, ಎಷ್ಟು ಲೂಟ್ ಆಗಿದೆ, ಎಷ್ಟು ಎನ್ಕ್ರೋಚ್ ಆಗಿದೆ ಅಂತ ಗೊತ್ತಿಲ್ಲ ಪಾಪ ನಿಮಗೆ. ಈಗ ಮುಂದುವರೆದ ಭಾಗವಾಗಿ ಇದೇ ಸರ್ಕಾರ 100 ಎಕರೆ ಜಮೀನು ಕೊಡೋದಂತೆ, ಅದಕ್ಕೆ 1,500 ಕೋಟಿಗೆ ಸಾಲಕ್ಕೆ ಗ್ಯಾರಂಟಿ ಕೊಡೋದಂತೆ. ಇದೇನನ್ನು ಸೂಚಿಸ್ತದೆ ಇದು? ದಯಮಾಡಿ ಈ ಸರ್ಕಾರಕ್ಕೆ ಆಗ್ರಹ ಮಾಡೋದು, ಎಲ್ಲ ಮಹಾನಗರ ಪಾಲಿಕೆಗಳ ಥರ ನೀವೇ ಸರ್ಕಾರನೇ ಒಂದು ಘಟಕ ಮಾಡಿ, ನೀವೇ ಕಸ ವಿಲೇವಾರಿ ಮಾಡಿ. ಒಂದು ವೇಳೆ ಈಗ ಅವ್ನು ಕೊಟ್ಟಿದ್ರಿ, 1 ವಾರನೋ 15 ದಿನ ಸ್ಟ್ರೈಕ್ ಮಾಡ್ದ. ಬೆಂಗಳೂರಲ್ಲಿ 100 ಎಕರೆ ಜಾಗ ಇದೆ ಅಲ್ವಾ, ನಿಮ್ಮ ಕಸನ ಇಲ್ಲೇ ಸುರ್ಕೊಳ್ಳಿ ಸ್ವಾಮಿ. ಯಾಕೆ ಸ್ವಾಮಿ ನಮ್ಮ ಹಳ್ಳಿಗಳನ್ನ ಹಾಳು ಮಾಡಕ್ಕೆ ಅಲ್ಲಿ ತಂದು ಸುರಿತೀರಾ ನೀವು ಕಸನ? ನಿಮಗೆ ವಾರ್ಡ್ ಮಾಡತ್ತಲ್ಲಿ 10 ಪಾರ್ಕ್ ಮಾಡ್ತಿರಲ್ಲ, ಒಂದು ಜಾಗ ಮಾಡಿ, ಅದಕ್ಕೆ ಒಂದು ನಿಗದಿ ಮಾಡಿ. ವಾರ್ಡ್ ಮಾಡ್ತಿಲ್ಲ, ಒಂದು 10 ಪಾರ್ಕ್ ಮಾಡ್ತೀರಿ, ಒಂದು ಜಾಗ ಮಾಡಿ, ಹೈಜೆನಿಕ್ ಆಗಿ ಮಾಡಿ. ನೀವು ಇದು ಯಾವುದೋ ಲೋಕಲ್ ಕಂಪ್ನಿಗೆ ನೀವು ಈ ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಂಪ್ನಿ ಕೊಡೋದ್ರ ಬದಲು ಸರ್ಕಾರನೇ ಇದ್ರ ಮೇಲುಸ್ತುವಾರಿ ತಗೊಂಡು ಈ ದೇಶಕ್ಕೆ ಮಾದರಿಯಾಗಂಗೆ ಕಸ ವಿಲೇವಾರಿ ಮಾಡಬೇಕು. ಇದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ನಮ್ಮ ಆಗ್ರಹ. ಈಗ ಸರ್ ನೋಡಿ ಸರ್, ಸರ್ಕಾರಕ್ಕೆ ಬಹುದೊಡ್ಡ ಸವಾಲಿದೆ. ಇವ್ರಿಗೆ 39,000 ಕೋಟಿ ಕೊಡೋದಲ್ದಿರ, ಟೆಂಡರ್ ಕೊಡೋದಲ್ದಿರ, ಅಲ್ಲಿ 100 ಎಕರೆ ಜಮೀನನ್ನು ಹುಡುಕಿ ಸರ್ಕಾರನೇ ಕೊಟ್ಟು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಪ್ರದೇಶಗಳನ್ನ ಇವರೇ ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲಿ ಮಾಡ್ತಾರೆ ಸರ್? ಸಿಟಿನೇ ಹಾಳು ಮಾಡಿಕ್ಕವ್ರೆ. ಈಗ ನೆಕ್ಸ್ಟು ರಾಜ್ಯ ಸರ್ಕಾರ ಹಳ್ಳಿನ ಹಾಳು ಮಾಡಕ್ ಹೋಗ್ತಿದೆ. ಹೌದು, ಹಳ್ಳಿನ ಹಾಳು ಮಾಡಕ್ ಹೋಗ್ತಿದೆ ಸರ್. ಈಗ ಹಳ್ಳಿ ಜನರು ನೆಮ್ಮದಿ ಬದುಕಕ್ಕೆ ಆಗಲ್ಲ. ಪ್ರಶ್ನೆ ಮಾಡೋದಲ್ಲ ಸರಿಯಾಗಿ. ಅದಕ್ಕೆ ಇವತ್ತು ಈ ಒಂದು ಪರಿಸ್ಥಿತಿನ ನಮ್ಮ ಹಳ್ಳಿಗಳು ಪ್ರತಿಯೊಂದು ಕರ್ನಾಟಕದಲ್ಲೇ ಅಲ್ಲ ಮೇಡಮ್, ನಮ್ಮ ಹಳೆ ಮೈಸೂರು ಭಾಗದಲ್ಲಿ, ಎಕ್ಸ್ಪೆಷಲಿ ನಮ್ಮ ಬಯಲು ಸೀಮೆ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಇದೇ ಸಮಸ್ಯೆ ಸರ್. ಸರ್, ಇದು ಬೆಂಗಳೂರಿನ ಕಸನೂ ಕೂಡ ಔಟ್ಸ್ಕರ್ಟ್ ಹಾಕ್ತಾರೆ, ಮತ್ತೆ ಕೊಳಚೆ ನೀರು ಕೂಡ ಅದನ್ನ 2ನೇ ಹಂತ ಶುದ್ಧೀಕರಣ ಮಾಡಿ ಬೆಂಗಳೂರು ಗ್ರಾಮಾಂತರ ಕಡೆಗೆ ಬಿಡ್ತಾರೆ. ಈ ರೀತಿ ಪರಿಸ್ಥಿತಿನ ಇವತ್ತು ಬೆಂಗಳೂರು ಸುತ್ತಮುತ್ತ ಇರೋರು ಅನುಭವಿಸ್ತಾ ಇದ್ದಾರೆ. ಸೊ ಯಾಕೆ ಆ ಭಾಗದವರು ಈ ರೀತಿ ಪರಿಸ್ಥಿತಿ ಅನುಭವಿಸ್ಬೇಕು? ಏನ್ ಹೇಳಿದ್ರಿ ಸರ್? ಅಲ್ಲ, ಈಗ DK ಶಿವಕುಮಾರ್ ಅವರು ನಗರಾಭಿವೃದ್ಧಿ ಸಚಿವರಾಗಿ 3 ವರ್ಷ ಆಯ್ತು. ಇವಾಗ ಇರೋ ಬೆಂಗಳೂರಲ್ಲಿರೋ ಕಸನೇ ನಿರ್ವಹಣೆ ಮಾಡೋಕ್ಕಾಗ್ತಿಲ್ಲ. ಇನ್ನು ಎಕ್ಸ್ಟ್ರಾ ಸ್ಮಾರ್ಟ್ ಸಿಟಿಗಳು ಮಾಡಿ ಉದ್ಧಾರ ಮಾಡ್ತೀನಿ ಅಂತ ದೊಡ್ಡದಾಗಿ ಭಾಷಣ ಬೀಸ್ತಾ ಇದ್ದಾರೆ. ಬರೀ ಅವರು ಉತ್ತರ ಕುಮಾರನ ಅವಕಾಶ ಕೊಡೋಣ ಪಾಪ. ಈಗ ಬಂದಿದಾರಲ್ಲ, ಎಲ್ಲರೂ ನೋಡ್ಬೇಕಲ್ಲ, ಅವಕಾಶ ಕೊಟ್ಟು ನೋಡ್ಬೇಕಲ್ಲ ಸ್ವಾಮಿ. ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ಹಿಂದೆ ಸ್ವಚ್ಛ ಭಾರತ್ ಅಂತ ಎಲ್ಲ ಕಡೆ ಕಸ ಇಲ್ದಿರೋ ಕಡೆ ಕಸ ಗುಡ್ಸಿದ್ರಲ್ಲ, ಇವ್ರಿದ್ದಾಗ ಏನ್ ಮಾಡಿದ್ರು? ಇವ್ರು ನೋಡ್ಕೊಂಡು ಈಗ ಇರೋ ಸರ್ಕಾರ ಏನ್ ಮಾಡಿದ್ರು? ನಾವು ಮಾಡಿದೀವಿ. ನಾವು ಎಲ್ಲೂ ಸ್ವಚ್ಛ ಭಾರತ್ ಅಂತ ಹೇಳ್ಕೊಂಡು ನಾವು ಮೋಸ ಮಾಡಲಿಲ್ಲ. ನಾವು ಸ್ವಚ್ಛ ಮಾಡ್ತಾನೆ ಇದೀವಿ, ಮುಂದೆನೂ ಮಾಡ್ತೀವಿ. ಒಂದು ಒಳ್ಳೆ ಜನಗಳಿಗೆ ಒಂದು ಒಳ್ಳೆ ಸಂದೇಶನೂ ಕೊಡ್ತೀವಿ. ನೀವು ಬಿನ್ನಿಪೇಟೆ ಬಿಟ್ಟು ಹೊರಗೆ ಬನ್ನಿ ಸ್ವಲ್ಪ. ಬರ್ತೀನಿ ಸರ್. ಅವ್ರು ಹೇಳ್ತಾ ಇದ್ದಾರೆ ನೀವೇನ್ ಮಾಡ್ತೀರಾ ಅಂತ. ಈ ಕಸದ ಮಾಫಿಯಾ ಇದನ್ನೆಲ್ಲ ಮಾತಾಡ್ತಿರೋದು ನೋಡ್ರಿ. ಎಲೆಕ್ಷನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಖಂಡಿತ ಸರ್. ಇದನ್ನೆಲ್ಲ ತೊಲಗಿಸೋದಕ್ಕೆ ನಮ್ಮ ಪೊರ್ಕೆನೆ ಬರಬೇಕು ಸರ್. ಅವಾಗಲೇ ಈ ಕಸದ ಈಗ BJP ಅವರು ದಿಲ್ಲಿ ಬಗ್ಗೆ ಮಾತಾಡಿದ್ದಾರೆ. ಸೊ ನಾನು ಗುಜರಾತ್ ಬಗ್ಗೆ ಮಾತಾಡ್ಬೋದಾ? ಇಲ್ಲ. ಈಗ 30 ವರ್ಷದಿಂದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಗುಜರಾತ್ ಅಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರು ಒಬ್ರು ಬಾಟಲ್ ತೋರಿಸಿದಾರಲ್ಲ,
ಅವರು ಈ ನೀರು ಕುಡಿತಾರೆ, ನಾವು ಕೂಡ ಅದೇ ಗಲೀಜ್ ನೀರನ್ನ ಸೋರಿಸ್ಬಿಟ್ಟು ಗುಜರಾತಲ್ಲಿ ಕುಡಿತಾ ಇದ್ದೀವಿ. ಇದೇ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಶರವಣ ಅವರೇ, ನಿಮ್ಮ ಮೇಲೆ ಗಂಭೀರ ಆರೋಪಗಳು ಬಂದ್ವಿ. ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮಗು ಹುಟ್ಟಿದ ಕೂಡಲೇ ನಡೆಯಲ್ಲ, ಅದಕ್ಕೊಂದು ಅವಕಾಶಗಳು ಬೇಕು, ಅದಕ್ಕೊಂದು ಟೈಮ್ ಬೇಕು, ವರ್ಷಗಳು ಬೇಕು, ಆಯಿತಾ? ಅದು ಆರೋಪವನ್ನು ಮಾಡಿದರು. ಈಗ ಸರ್ಕಾರನೇ ಜಾಗ ತೆಗೆದುಕೊಡ್ತಿರೋದು, ಲೋನಿಗೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥದ್ದು, ಮತ್ತು ಬ್ಲ್ಯಾಕ್ ಲಿಸ್ಟ್ ಇರ್ತಕ್ಕಂಥ ಕಂಪ್ನಿ. ಹಿಂದೆ ಮಾವಳ್ಳಿಪುರದ ಒಂದು ಸಣ್ಣ ಘಟಕನ ನಿರ್ವಹಣೆ ಮಾಡಲಿಲ್ಲ, ಬೇರೆ ಬೇರೆ ಕಡೆ ಕೂಡ ಕಸ ನಿರ್ವಹಣೆ ಮಾಡಿಲ್ಲ ಅಂತ ಫೇಲ್ಯೂರ್ ಆಗಿರ್ತಕ್ಕ ಕಂಪ್ನಿ ಅಂತ ಹೇಳ್ತಾರೆ. ಯಾಕೆ ಬ್ಲ್ಯಾಕ್ ಲಿಸ್ಟ್ ಕಂಪ್ನಿನಲ್ಲಿ ಅಂದರೆ ಟೆಂಡರನ್ನು ಪಡೆದುಕೊಂಡು ಅವರೇ ಯಾಕೆ ಇಲ್ಲಿ ಬರ್ತಾರೆ? ಮತ್ತು ಇದರಲ್ಲಿ ಯಾಕೆ 30 ವರ್ಷ ಯಾಕೆ ಕೊಟ್ಟಿದ್ದಾರೆ? ಮತ್ತೆ ಎಕ್ಸ್ಟ್ರಾ 35 ವರ್ಷ ಎಕ್ಸ್ಟೆಂಡ್ ಯಾಕೆ ಮಾಡ್ತಿದ್ದಾರೆ? ಆಯಿತಾ, 39,000 ಕೋಟಿ ಯಾಕೆ ಮಾಡ್ತಿದ್ದಾರೆ? ಯಾಕೆ 1 to double ಅವರಿಗೆ ಕಸ ನಿರ್ವಹಣೆಗೆ 1 to double ರೇಟನ್ನು ಯಾಕೆ ಮಾಡ್ತಿದ್ದಾರೆ? ಇದಕ್ಕೆಲ್ಲದಕ್ಕೂ ತಾವು ಕ್ಲಾರಿಫಿಕೇಶನ್ ಮಾಡಬೇಕು, ಜವಾಬ್ದಾರಿಯುತ ಕಾಂಗ್ರೆಸ್ನ ನಾಯಕರಾಗಿ. ಅವ್ರು ಅವಾಗಲೇ ಹೇಳ್ತಾ ಇದ್ರು, ಡಂಪಿಂಗ್ ಜಾಗ ಇದೆಯಲ್ಲ ಅದನ್ನ ಯಾವ್ದಾದ್ರು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು, ಅಕ್ಕಪಕ್ಕ ಇರ್ತಕ್ಕಂಥ ಹಳ್ಳಿಗಳಿಗೆ ಮಾಡಬೇಕಾಗಿತ್ತು. ಡಂಪಿಂಗ್ ಪಾಯಿಂಟು ಈ 3 ವರ್ಷದಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ಸರ್ಕಾರದಲ್ಲೂ ಅದೇ ಡಂಪಿಂಗ್ ಪಾಯಿಂಟ್ ಇತ್ತು. ಈಗ ನಾವು ಕೇಳ್ತಕ್ಕಂಥ ಒಂದು 5 ಪಾಯಿಂಟ್ಸ್ ಪಾಪ ಎಕ್ಸ್ಪ್ಲನೇಷನ್. ಅವಾಗ ನಿಮ್ಮ ಡೆವಲಪ್ಮೆಂಟು ಏನು ಮಾಡಿದ್ರಿ ಅಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ? ಸೊ ಹಾಗಾಗಿ ನೀವು ಇಲ್ಲಿ ಮಾತಾಡ್ತಕ್ಕಂಥ ಅವ್ರಿಗೆ ಆಯ್ತು, ಅವರಿಗೆ ಯೋಗ್ಯತೆ ಇಲ್ಲ ಅಂತ ಇಟ್ಕೊಳ್ಳಿ. ನೀವು ಯೋಗ್ಯರಿಗೆ ಬಂದಿದ್ರಲ್ಲ, ಮಾಡಿ ಸ್ವಾಮಿ. ಸರ್, ಯೋಗ್ಯರಾಗಿರೋದಕ್ಕೇನೆ ನಾವು ಮಾಡ್ಕೊಂಡೇ ಬರ್ತಾ ಇದೀವಿ, ಮಾಡಿಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಆಮೇಲೆ ಇವಾಗ ಏನಿದೆ, ಅವಾಗಲೇ ಹೇಳಿದ್ರು, ಈ ರೀತಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಸನ ಎತ್ಕೊಂಡ್ಬಂದು ಎಲ್ಲ ಆಗ್ತಾರೆ ನೋಡಿ. ಅದನ್ನು ಯಾವುದೇ ರೈತರ ಜಮೀನಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಯಾವ ಜಮೀನು ರೈತ ಕೃಷಿಗೆ ಯೋಗ್ಯವಿಲ್ಲವೋ ಅಂಥ ಜಮೀನನ್ನ ನಾವು ತಗೊಂಡ್ಬಿಟ್ಟು ಅಲ್ಲಿ ಈ ಗಾರ್ಬೇಜ್ಗಳನ್ನ ನಾವು ಡಂಪ್ ಮಾಡುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಕುಡಿಯೋ ನೀರಿಗೂ ಕಸಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನಿಮ್ಮ ಕುಡಿಯೋ ನೀರು ಕಲುಷಿತ ಆಗ್ತಾ ಇರ್ತದೆ ಬೇರೆ ವಿಷಯ, ಇದು ಗಾರ್ಬೇಜ್ ಇರೋದೇ ಬೇರೆ ವಿಷಯ. ದಯವಿಟ್ಟು ನೀವು ಇದನ್ನ ಅವೈಜ್ಞಾನಿಕವಾಗಿ ಮಾತಾಡಕ್ಕೆ ಹೋಗಬೇಡಿ. ಕಸದಿಂದ ನೀರನ್ನ ಕಲುಷಿತ ಆಗ್ತದೆ ಅಂದ್ರೆ ಅದು ಯಾರಿಂದ ನಂಬಕ್ ಸಾಧ್ಯ ಇಲ್ಲ. ದಯವಿಟ್ಟು ಈ ಸುಳ್ಳು ಆರೋಪನ ದಯವಿಟ್ಟು ನಿಲ್ಲಿಸಿ. ಅದು ಕಸ ಹಾಕಿರ್ತಾರಲ್ಲ, ಒಂದು ಕಡೆ ಪ್ಲೇಸ್ ಹಾಕ್ತಾರಲ್ಲ, ಆ ಕಸದ್ದು ಎಲ್ಲ ಗಲೀಜಲ ರಸ ಎಲ್ಲ ಭೂಮಿ ಹೀರ್ಕೊಂಡು ಅದ್ರದ್ದು ಅಂತರ್ಜಲ ಇದೆಯಲ್ಲ, ಅಂತರ್ಜಲ ಇದ್ದಾಗ ಅದು ಎಲ್ಲ ಕಡೆ ಪಸರಿಸಿ ಆ ಥರ ಬರುತ್ತೆ. ನಮಗೆ ನೀರು ಬರ್ತಾ ಇರಕ್ಕಂಥ ಜಾಗ ಎಲ್ಲಿ ಡಂಪಿಂಗ್ ಯಾರ್ಡಿದೋ ಅಲ್ಲಿಂದಾನೇ ನೀರು ಬರೋದ ನಮ್ದು. ಸಮಯ ನೀರು ಬರ್ತಾ ಇರೋದೇ ಬೇರೆ ಎಲ್ಲಿಂದಾನು, ಅಲ್ಲಿಂದ ಪೈಪಲ್ಲಿ ತಗೊಂಬರೋದು. ಪೈಪ್ ಬಂದು ಎಲ್ಲ ಫುಲ್ಲು ಪ್ಯಾಕ್ ಆಗಿರ್ತಕ್ಕಂಥದ್ದು. ಸುಮ್ಮನೆ ಟೆಕ್ನಿಕಲ್. ರಾಮ್ಕಿ ಕಂಪನಿಗೆ ಯಾಕೆ ಕೊಟ್ರಿ ಅಂತ ಅವರು ಕೇಳ್ತಾರೆ. ಸರ್, ಇವಾಗ ನಾನು ಅದನ್ನೇ ಹೇಳ್ತಾ ಇದೀನಲ್ಲ, ನಿಮಗೆ ಅನುಮಾನ ಇತ್ತು, ದೂರಿತ್ತು ಅಂದ್ರೆ ಧಾರಾಳವಾಗಿ ಕೊಡಿ, ಹೋಗಿ ಕೋರ್ಟ್ ಇದೆ, ಅದಕ್ಕಿಂತ ಲೋಕಾಯುಕ್ತ ಇದೆ, ಎಲ್ಲರಿಗೂ ಹೋಗಿ ಕೊಡಿ ದೂರನ. ಬೇಡ ಅಂದವ್ರು ಯಾರು? ನಾವು ಮಾಡಿರೋ ತಪ್ಪು ಅಂತ ಹೇಳಿ ಪ್ರೂವ್ ಮಾಡಿ. ನಾವು ಹೇಳ್ತಾ ಇದೀವಿ, ನಾವು ಕ್ಲಿಯರ್ ಆಗಿದ್ದೀವಿ, ಕ್ಲಿಯರ್ ಆದ ಕಂಡೀಷನ್ಸ್ ಹಾಕಿದೀವಿ. ತಪ್ಪು ಮಾಡಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಇಲ್ಲ ಅಂತ ನಾನು ಇಲ್ಲಿ ವಾದ ಮಾಡಕ್ ಬಂದಿಲ್ಲ. ತಪ್ಪು ಮಾಡಿರ್ಬೋದು, ಆದ್ರೆ ತಪ್ಪು ಮಾಡಿದಾಗ ನೀವುಗಳೇನು ಲೂಪ್ ಹೋಲ್ಸ್ ಬಿಟ್ಟಿದ್ದೀರಾ, ಆ ಲೂಪ್ ಹೋಲ್ಸ್ ಇಟ್ಕೊಂಡೆ ಅವ್ರು ತಪ್ಪು ಮಾಡಿದ್ದಾರೆ. ಇವತ್ತು ಆ ಲೂಪ್ ಹೋಲ್ಸ್ನ ಮುಚ್ಚಿಬಿಟ್ಟು ನಾವು ಆ ಕಂಪನಿ ಕೊಡ್ತಾ ಇದೀವಿ. ನಿಮ್ಗೆ ಅದರಲ್ಲೂ ತಪ್ಪಾದ್ರೆ ದಯವಿಟ್ಟು ದೂರು ಕೊಡಿ, ನಾವು ಸರಿಪಡಿಸಿ ಅಂತ ನಾವು. ಕೊನೆಯದಾಗಿ DK ಶಿವಕುಮಾರ್ ಅವ್ರ ಮೇಲೆ 10,000 ಕೋಟಿ ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡಿದ್ದಾರೆ. ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ನಿರಾಕರಿಸ್ತೀನಿ. ಇವರಿಗೆ ಯಾವುದೇ ಅನುಮಾನ, ಅವ್ರದ್ದು ಹಿಂದಿಂದ ಇದ್ದದ್ದು ಅನುಮಾನ, ಈ BJP-ಯರಿಗೂ JDS-ನರಿಗೂ ದುಡ್ಡು ತಗೊಂಡು ತಿಂದು ಅದು ಯಾವ್ದು ಆ ಥರದ ಕಿಕ್ ಬ್ಯಾಕ್ ಸತ್ಯ ಹರಿಸಿದ ತುಂಡುಗಳು. ಹೌದು, ಖಂಡಿತನು DK ಶಿವಕುಮಾರ್ ಆ ಥರದ ಕೆಲಸಕ್ಕೆ ಕೈ ಹಾಕಲ್ಲ. ಬೆಂಗಳೂರು ಕ್ಲೀನ್ ಮಾಡುತ್ತಾರೆ. ಅವ್ರಿಗೆ ಈ ಥರದ ಕಿಕ್ ಬ್ಯಾಕ್ ಅವಶ್ಯಕತೆ ಇಲ್ಲ. ಯಾವುದೇ ಬೇರೆ ಕಂಪ್ನಿಗಳು ಅಷ್ಟೊಂದು ಇಲ್ಲದಕ್ಕೋಸ್ಕರ ಆ ಕಂಪ್ನಿ ಕೊಟ್ಟಿರ್ತಾರೆ. ಮುಂದಿನ ದಿನದಲ್ಲಿ ಬೆಂಗಳೂರು ಸ್ವಚ್ಛ ಆಗುತ್ತೆ, ನಿಮ್ಮನ್ನು ಸ್ವಚ್ಛ ಮಾಡ್ತೀವಿ. ಕೊನೆಯದಾಗಲಿ ಒಳ್ಳೇದಾಗುತ್ತೆ ಅಂತೇಳಿ ಹೇಳ್ತೀವಿ. ನೋಡಿ, ವಿದೇಶಗಳಲ್ಲಿ ಅಂದರೆ ಸಿಂಗಾಪುರು, ಮಲೇಷಿಯಾ ಮತ್ತು UK ಮತ್ತು ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಕಸ ಏನಿದೆ ಅದನ್ನು ರಸ ಮಾಡ್ತಾರೆ. ಅಂದರೆ ಅದನ್ನು ವೈಜ್ಞಾನಿಕವಾಗಿ ವಿದ್ಯುತ್ ಕ್ರಿಯೇಟ್ ಮಾಡೋಂಥದ್ದು, ಮೆನ್ಯೂರ್ ಕ್ರಿಯೇಟ್ ಮಾಡಿ ಕಸದಲ್ಲೇ ಕಾಸು ಮಾಡ್ತಾರೆ, ಕಸದಲ್ಲೇ ಮಾಫಿಯಾ ಮಾಡ್ತಾ ಇದ್ದಾರೆ. ಈಗ ಕೊಡಗೇಳಿ ಮತ್ತು ನಮ್ಮ ಯಶವಂತಪುರ ಮತ್ತು ಈ ವಿಧಾನಸಭಾದಲ್ಲಿ ಕಸಗಳು ನೀವು ನೋಡ್ಬೇಕಂದ್ರೆ ನಾವೇ ವಿಡಿಯೋಗಳು ಕಳಿಸ್ತೀವಿ. ST ಸೋಮಶೇಖರ್ ಅವರೇ, ನಿಮ್ಮ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರೆ ಕಸ ಮುಕ್ತ ಯಶವಂತಪುರ ಮಾಡಿ. ಸರ್, ಇದು ಕಸ ಅಂದ್ರೆ ಪ್ರತಿದಿನ ತೆಗಿತಾ ಇರ್ಬೇಕು, ಕ್ಲೀನ್ ಮಾಡ್ತಾ ಇರ್ಬೇಕು. ಜನಗಳ ಅರ್ಥ ಆಯ್ತಾ? ಶರವಣ ಅವರೇ, ಅರ್ಥ ಆಯ್ತಾ? ಸುಬ್ರಹ್ಮಣ್ಯ ಅವರೇ, ಸರ್, ಮಲ್ಲೇಶ್ವರಂ ಅಲ್ಲಿ ಇವತ್ತು ಗುಟ್ಟಳ್ಳಿಲಾಗ್ಲಿ ಮತ್ತೆ 8th ಮೈನ್ ಮಲ್ಲೇಶ್ವರಂ ಅಲ್ಲಿ ನೋಡಿ ಕಸದ ರಾಶಿ, ಡಂಪಿಂಗ್ ಪಾಯಿಂಟ್ ಹೆಂಗ್ ಮಾಡೋರಂದ್ರೆ ಸಾಮಾನ್ಯ ಜನರಾಗ್ಲಿ ಯಾರು ಓಡಾಡಕ್ಕಾಗಲ್ಲ. ಅಶ್ವಥ್ ನಾರಾಯಣ ಅವರೇ, ನೋಟ್ ದಿಸ್ ಪಾಯಿಂಟ್. ನಿಮ್ಮ ಕ್ಷೇತ್ರ ಬಗ್ಗೆ ಆರೋಪ ಮಾಡ್ತಿದ್ದಾರೆ, ಆರೋಪ ಮುಕ್ತರಾಗಿ. ಈಗ ಒಂದ್ ನಿಮಿಷ ಇರಿ ಮೇಡಮ್. ಇವಾಗ ಏನಂದ್ರೆ ನಾವು ಬರೀ ರಾಜಕೀಯದ ಮಾತಾಡ್ತಿದೀವಿ. ಅಂದ್ರೆ ಈ ಮಧ್ಯದಲ್ಲಿ ಏನ್ ಗೊತ್ತಾ, ಅಧಿಕಾರಿಗಳು ಸುಮ್ಮನಾಗ್ಬಿಟ್ಟಿದ್ದಾರೆ. ಅಧಿಕಾರಿಗಳನ್ನ ದಯವಿಟ್ಟು ಚಳಿ ಬಿಡಿಸ್ಬೇಕು. ಇವರು ದುಡ್ಡು ತಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರು ಯಾರು ಕೇರ್ ಮಾಡ್ತಾರೆ? ನಮ್ಮ CM ಸಾಹೇಬ್ರು ನೋಡೋರೆ ಸರ್, ಬಿಡದಿ ಬೈರ್ಮಂಗ್ಲಾ ನೀರಾವರಿದ್ದ. ಸರ್, ಬೆಂಗಳೂರು ಇವಾಗ ಇರೋದೇ ಸಾಕು, ಎಕ್ಸ್ಟೆಂಡೆಡ್ ಮಾಡಬೇಡಿ. ದಯವಿಟ್ಟು ಬೆಂಗಳೂರನ್ನ ಕಾಪಾಡಿ ಸರ್. ಬೆಂಗಳೂರು ಉದ್ಧಾರ ಆಗ್ಬೇಕಂದ್ರೆ ಕುಮಾರಸ್ವಾಮಿ ಗೆಲ್ಸಿ ನಾವು ಬೆಂಗಳೂರು ಉದ್ಧಾರ ಮಾಡ್ತೀವಿ. ಓ ದೇವ್ರೆ. ಸರ್, ಇದು 30 ವರ್ಷಕ್ಕೆ ಕೊಡೋ ಬದಲು 3 ವರ್ಷಕ್ಕೆ ಒಂದೊಂದ್ಸರಿ ಕೊಟ್ಕೊಂಡು ಬಂದು ಮತ್ತೆ
ಸರ್ ನಮ್ಮ ಗಾಂಧಿನಗರದಲ್ಲಿ ಜನ ಕಸ ಎತ್ತಿಲ್ಲ ಅಂತ ಕಾಂಟ್ರಾಕ್ಟರ್ಗಳು ಹೇಳಿದ್ರೆ ಅವ್ರಿಗೆ ಬೈಯಕ್ಕೆ ಹೊಡೆಯಕ್ಕೆ ಬರ್ತಾವ್ರೆ ಸರ್. ಕಾಂಟ್ರಾಕ್ಟರ್ಗಳು, ಆಟೋ ಡ್ರೈವರ್ಗಳು ಅದನ್ನ ನಿಲ್ಬೇಕು ಸರ್. ಮೊದಲು ತನಿಖೆ ಮಾಡಬೇಕು, ಸತ್ಯ ಗೆಲ್ಲಬೇಕು, ರಾಜಕೀಯ ಅಲ್ಲ ಸರ್. ಪ್ರತಿ ದಿವಸ ಏನಿದೆ ಈ ಕಾಂಟ್ರಾಕ್ಟರ್ಗಳು ಕಸ ಎತ್ತಲ್ಲ, ಬಿಲ್ ಮಾತ್ರ ಮಾಡಿಸ್ಕೊತಿದ್ದಾರೆ, ತಿಂತಿದ್ದಾರೆ. ಡೈಲಿ ಕಸ ಎತ್ತಬೇಕು ಸರ್. ಇದು ಐದು ವಾರ್ಡ್ ಇದೆ, 5 ಏಜೆನ್ಸಿಗಳು ಕೊಡಬೇಕು. ಅದ್ರ ಜೊತೆಗೆ ಯಾವ್ದು ಬ್ಲಾಕ್ ಲಿಸ್ಟ್ಗೆ ಅದು ಖಂಡಿತವಾಗ್ಲೂ ಎಲ್ಲೂ ಕೂಡ ಅಪ್ರೂವಲ್ ಆಗೋದಿಲ್ಲ. ನಗರಾಭಿವೃದ್ಧಿ ಸಚಿವರಿಗೆ ಇಷ್ಟೇ ಹೇಳೋದು, ಆರ್ ಅಶೋಕ್ ಅವರು ಏನು ಆಪಾದನೆ ಮಾಡಿದ್ದಾರೆ ದಯವಿಟ್ಟು ಅದರಿಂದ ಅದಕ್ಕೆ ಪೂರ್ತಿ ವಿವರಣೆ ಕೊಟ್ಟು, ಒಂದು ನ್ಯಾಷನಲ್ ಪೇಪರ್ಗಳಲ್ಲಿ ಪೂರ್ತಿ ವಿವರಣೆ ಕೊಟ್ಟು ಇದನ್ನು ಭಾರತೀಯ ಜನತಾ ಪಕ್ಷ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಕಸದ ವಿಚಾರ ಸಂಬಂಧಪಟ್ಟ 10,000 ಕೋಟಿ ರೂಪಾಯಿಯಷ್ಟು ಎಲ್ಲೊಂದು ಕಡೆ ಕಿಕ್ ಬ್ಯಾಕ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಈ ಆರೋಪಕ್ಕೆ ಕೂಡ ದಾಖಲೆಗಳನ್ನ ಭಾರತೀಯ ಜನತಾ ಪಕ್ಷ ಬಿಡಬೇಕು ಮತ್ತು ಗಾಳಿಯಲ್ಲಿ ಕೂಡ ಗುಂಡೊಡಿಬಾರ್ದು. ಮತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು. ಸಾರ್ವಜನಿಕ ಪಬ್ಲಿಕ್ ಡೊಮೈನ್ಲಿ ನಾವು ಆ ಥರ ಮಾಡಿಲ್ಲ, ಇದು ಬಿಜೆಪಿ ಆರೋಪ ಅಂತ ತಾವು ಕೂಡ ದಾಖಲೆಗಳನ್ನು ಕೊಡಬೇಕು. ಸಾರ್ವಜನಿಕರಿಗಿರ್ತಕ್ಕಂಥ ಅನುಮಾನಗಳನ್ನ ಈ ಸರ್ಕಾರ ದೂರ ಮಾಡಬೇಕಾಗಿರ್ತಕ್ಕಂಥ ಮತ್ತು ಬೆಂಗಳೂರಿನ ಟ್ಯಾಕ್ಸ್ದಾರ್ಗೆ ಯಾವುದೇ ಸರ್ಕಾರ ಇರೋದು DK ಶಿವಕುಮಾರ್ ಸರ್ಕಾರ ಇರೋ ಕಾರಣಕ್ಕೆ ತಾವು ಉತ್ತರದಾಯಿತ್ವ. ಹಾಗಾಗಿ ಬೆಂಗಳೂರು ಜನರನ್ನ ಕಸದಿಂದ ಮುಕ್ತ ಮಾಡಿಸಿ, ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡಿ, ಉದ್ಯಾನ ನಗರಿನ ಜನ ಮೆಚ್ಚುವಂತೆ ಮಾಡಿ ಅಂತ ಹೇಳ್ತಾ ಈ ವಾರದ ಜನಮನವನ್ನು ನಾವು ಮುಗಿಸ್ತಾ ಇದ್ದೀವಿ. ಇದು ಈ ವಾರದ ಜನಮನ.